ಮನುಷ್ಯನಾಗಿ ನಾವೆಲ್ಲರೂ ಕೋಪವನ್ನು ನಮ್ಮ ಜೀವಿತದಲ್ಲಿ ಅನುಭವಿಸಲೇಬೇಕಾಗುತ್ತೆ. ಆದರೆ ಕೋಪವು ಅಭ್ಯಾಸವಾದಾಗಲೇ ಕೋಪವು ಒಬ್ಬ ಮನುಷ್ಯನ ಜೀವನವನ್ನು ಬದಲಾಯಿಸುವ ಸಾಮರ್ಥ್ಯವುಳ್ಳದಾಗಿರುತ್ತೆ. ಕೋಪ ಮನುಷ್ಯನ ಆರೋಗ್ಯವನ್ನು ಕೆಡಿಸುತ್ತೆ, ಮನಸ್ಸಿನ ಸಮಾಧಾನವನ್ನು ಹಾಳು ಮಾಡುತ್ತೆ, ಸಂಬಂಧಗಳನ್ನು ನಾಶ ಮಾಡುವಂಥದ್ದಾಗುತ್ತೆ. ಕೋಪದಿಂದ ಹಲವಾರು ಜನರು ತಮ್ಮ ಕೆಲಸವನ್ನೇ ಕಳೆದುಕೊಳ್ಳುವಂಥವರಾಗಿದ್ದಾರೆ. ದೇವ್ರ ಮಕ್ಕಳೇ, ಯಾರಾದರೂ ನಿಮ್ಗೆ ಹೇಳ್ತಾ ಇದ್ರೆ ನಾನು ಕೋಪವನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಅದು ಕಂಪ್ಲೀಟಾಗಿ ಸತ್ಯವಲ್ಲ. ನಿಮ್ಮ ಪರಿಸ್ಥಿತಿಯನ್ನು ನೀನು ಕಂಟ್ರೋಲ್ ಮಾಡೋಕ್ಕಾಗದೇ ಇರ್ಬೋದು, ನಿನಗೆ ಬರುವ ಭಾವನೆಗಳನ್ನು ಕಂಟ್ರೋಲ್ ಮಾಡೋಕ್ಕಾಗದೇ ಇರ್ಬೋದು, ಆದರೆ ಕೋಪ ಬಂದಾಗ ಹೇಗೆ ನಡ್ಕೊಳ್ಳಬೇಕೆನ್ನುವುದನ್ನು ನೀನು ಕಂಟ್ರೋಲ್ ಮಾಡುವ ಅಧಿಕಾರ ನಿನ್ನಲ್ಲಿದೆ. ಬೈಬಲ್ ಹೇಳುತ್ತೆ, ಕೋಪಕ್ಕೆ ನಿಧಾನಿಸು, ದೀರ್ಘ ಶಾಂತನು ದೊಡ್ಡ ವಿವೇಕಿ, ಆತ್ಮದಲ್ಲಿ ಆತುರ ಪಡುವವನು ಮೂಢತೆಯನ್ನು ವೃದ್ಧಿ ಮಾಡುವನು. ಜ್ಞಾನೋಕ್ತಿಗಳು 14:29.